ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನಿಂದ ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇದು ನಿಮ್ಮ ಚಾನಲ್, ಹಾರಸಿ ಬೆಳೆಸಿ ಹಾರೈಸಿ ಅಂತ ಕೇಳ್ಕೊಳ್ತಾ ಬನ್ನಿ. ಇವತ್ತು ಬೆಂಗಳೂರು ಮಳೆಯ ಅವಾಂತರದಿಂದ ಎಲ್ಲಂದರಲ್ಲಿ ಯಾವ ರೀತಿ ಅಂದರೆ ಆ ರೀತಿ ಹದಗೆಟ್ಟೋಗ್ಬಿಟ್ಟಿದೆ. ಇದನ್ನು ಸಿ ಎಮ್ ಮತ್ತು DCM ಸಚಿವ ಸಂಪುಟದೊಂದಿಗೆ ವೀಕ್ಷಣೆ ಮಾಡೋದಕ್ಕೆ ಸಿಟಿ ರೌಂಡ್ಸ್ ಅನ್ನೋ ಹೆಸರಲ್ಲಿ ಎಲ್ಲ ಕಡೆಯೂ ವೀಕ್ಷಣೆ ಮಾಡ್ತಾಯಿದ್ದಾರೆ. ಬನ್ನಿ, ಯಾವ್ಯಾವ ಕಡೆ ನೋಡ್ತಾ ಇದ್ದಾರೆ, ಏನೇನು ಅಧಿಕಾರಿಗಳಿಗೆ ಸೂಚನೆ ಕೊಡ್ತಾರೆ ನೋಡೋಣ ಬನ್ನಿ. CM ಸಿದ್ದರಾಮಯ್ಯ ಅವರು ಹಾಗೆ DCM DK ಶಿವಕುಮಾರ್ ಅವರಿಂದ ಬೆಂಗಳೂರು ಸಿಟಿ ರೌಂಡ್ಸನ್ನು ಹೊಡಿತಾ ಇದ್ದಾರೆ. ಇದು ಏನೇನು ಯೋಜನೆಗಳು ಯಾವ್ಯಾವ ರೀತಿ ಕಾರ್ಯಗತ ಮಾಡ್ತಾರೆ, ಯಾವ್ಯಾವ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಇದ್ದಾರೆ ನೋಡೋಣ. HBR ಲೇಔಟ್ನ ರಾಜಕಾಲುವೆ ಪಕ್ಕ ಬೇಸ್ಮೆಂಟ್ ನಿಷೇಧ ಮಾಡಿಸಿದ್ದಾರೆ. ಮುಂದೆ ಇದನ್ನು ಯಾವುದೇ ಅಪಾರ್ಟ್ಮೆಂಟ್ಗಳು, ಮಳಿಗೆಗಳು ಅಥವಾ ಮನೆಗಳು, ಇದು ವಿಲ್ಲಾಗಳು ಯಾವುದೇ ಕಟ್ಟಲಿ, ಇದು ಟೌನ್ ಪ್ಲ್ಯಾನಿಂಗ್ ಮಾಡಿಸುವಂಥ ಸಂದರ್ಭದಲ್ಲಿ ಇದನ್ನು ಜಾರಿಗೆ ತಗೊಂಬನ್ನಿ ಅಂತ ಹೇಳಿದ್ದಾರೆ. ಹಾಗೆ ಈ ಬೇಸ್ಮೆಂಟು ಸರಿಸುಮಾರು 100 ಮೀಟ್ರ್ವರೆಗೂ ಇರಬಾರ್ದು ಅಂತ ಹೇಳಿದ್ದಾರೆ. ಅಂದರೆ ಪಾರ್ಕಿಂಗ್ಗೆ ಅವಕಾಶ ಕೊಡಬೇಡಿ ಅಂತ ಹೇಳಿರೋವಂಥದ್ದು. ಹಾಗೆ ಆದಷ್ಟು ಶೀಘ್ರ ಕಾಮಗಾರಿಗಳನ್ನ ಕೈಗೆ ತಗೊಂಡು ಪೂರ್ತಿ ಬೇಗ ಮುಗಿಸ್ಬೇಕು ಅಂತ ಕೂಡ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ಇದರೊಟ್ಟಿಗೆ ಗೆದ್ದಲಹಳ್ಳಿಯ ವೆಂಟನ್ನು ಅಗಲ ಮಾಡೋ ಥರ CM ಮತ್ತು DCM ಇಬ್ಬರು ಕೂಡ ಸೂಚನೆ ಕೊಟ್ಟಿದ್ದಾರೆ ಅಧಿಕಾರಿಗಳಿಗೆ. ಆನೆತ ಟೆಕ್ ಪಾರ್ಕ್ ಬಳಿ ಇರುವಂಥ ವೀರಣ್ಣನಪಾಳ್ಯದಲ್ಲಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರುವಂಥದ್ದು CM ಮತ್ತು DCM. CM ಸಿದ್ದರಾಮಯ್ಯ ಅವರು, DCM DK ಶಿವಕುಮಾರ್ ಅವರು ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿರುವಂಥದ್ದು. ರಾಜಕಾಲುವೆ ಒತ್ತುವರಿ ಬಗ್ಗೆ ಅಧಿಕಾರಿಗಳಿಂದ ಪೂರ್ತಿ ಮಾಹಿತಿ ಸಂಗ್ರಹ ಮಾಡ್ಕೊಳ್ಳಿ ಅಂತ ಕೂಡ ಹೇಳಿದ್ದು, ಅದನ್ನು ನಮ್ಮ ಗಮನಕ್ಕೆ ತರಬೇಕು ಅಂತ ಕೂಡ ಬೆಂಗಳೂರು ಉಸ್ತುವಾರಿ ಸಚಿವರು ಹಾಗೆ CM ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಇಬ್ಬರು ಹೇಳಿದ್ದಾರೆ. ಹಾಗೆ ರಾಜಕಾಲುವೆ ಒತ್ತುವರಿ ಮಾಡಿದರೆ ಅದನ್ನು ಒಡೆದಾಕಿ ಅಂತ ಕೂಡ DCM DK ಶಿವಕುಮಾರ್ ಅವರು ಆಗ್ರಹಪಡಿಸಿದ್ದಾರೆ. ಅಧಿಕಾರಿಗಳಿಗೆ ಖಡಕ್ ಸೂಚನೆ ಕೊಟ್ಟಿದ್ದಾರೆ. ನಾಗವಾರದ ವೀರಣ್ಣನಪಾಳ್ಯದ ಜಂಕ್ಷನ್ ಬಳಿ ರಾಜಕಾಲುವೆಗಳ ವೀಕ್ಷಣೆ ಮಾಡ್ತಾ ಇರ್ತಕ್ಕಂಥದ್ದು ಸಿದ್ದರಾಮಯ್ಯ ಅವರು, CM ಸಿದ್ದರಾಮಯ್ಯ ಅವರು ಹಾಗೆ DCM DK ಶಿವಕುಮಾರ್ ಅವರು ಹಾಗೆ ಕೆಲ ಸಚಿವರು, ಶಾಸಕರು ಎಲ್ಲರೂ ಭಾಗಿಯಾಗಿದ್ದರು. ಅಧಿಕಾರಿಗಳೊಟ್ಟಿಗೆ ಸ್ಥಳೀಯ ಅಧಿಕಾರಿಗಳು ಹಾಗೆ ಮೇಲಧಿಕಾರಿಗಳು ಎಲ್ಲರೂ ಭಾಗವಹಿಸಿದ್ರೊಳಗೆ CM ಇದರಲ್ಲೇ ಸಮ್ಮುಖದಲ್ಲೇ ಖಡಕ್ ಸೂಚನೆ ಕೊಟ್ಟಿದ್ದು ಅಧಿಕಾರಿಗಳಿಗೆ. DCM DK ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಯಾರೇ ಮುಲಾಜಿಗೂ ಒಳಪಡಬಾರ್ದು, ರಾಜಕಾಲುವೆ ಒತ್ತುವರಿಯನ್ನು ತೆರವು ಮಾಡಿ, ಹಾಗೆ ನಾನು ಹೇಳಿದಂಥ ಆದೇಶಗಳನ್ನೆಲ್ಲ ಪಾಲಿಸಿ ಅಂತ ಖಡಕ್ಕಾಗಿ ಎಚ್ಚರಿಕೆ ಕೊಟ್ಟಿರುವಂಥದ್ದು. ಹೀಗೆ ನಗರ ಪ್ರದಕ್ಷಿಣೆ CM ಮತ್ತು DCM DK ಶಿವಕುಮಾರ್ ಅವರು ಆಯಾ ಸ್ಥಳಕ್ಕೆ ಆಯಾ ಅಧಿಕಾರಿಗಳಿಗೆ ಸಂಬಂಧಿಸಿದಂತೆ ಅಲ್ಲಿ ಸಣ್ಣ ಮಟ್ಟದ ಅಧಿಕಾರಿಯಿಂದ ಹಿಡಿದು ದೊಡ್ಡ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಸೂಪರಿಂಟೆಂಡೆಂಟ್ ಆಫ್ ಇಂಜಿನಿಯರು ಹಾಗೆ ಕಾರ್ಯನಿರ್ವಾಹಕ ಇಂಜಿನಿಯರವರು ಹಾಗೆ ಚೀಫ್ ಇಂಜಿನಿಯರು ಎಲ್ಲರೂ ಜೊತೆಗಿದ್ದು ಈ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡಿದ್ರು. ಹಾಗೆಯೇ ಶಾಸಕರು ಮತ್ತು CM ಡೆಪ್ಟಿ CM ಅವರ ಆದೇಶವನ್ನು ತಕ್ಷಣಕ್ಕೆ ಆದೇಶದಲ್ಲಿ ಬರುವಂತೆ ಜಾರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವೆಲ್ಲ ನೋಡಿ, ಈ ಮಳೆ ಬಂದಾಗ ಕಣ್ಣೊರೆಸೋ ತಂತ್ರ ಒಂದು ನೀವೆಲ್ಲ ಬಿಡಬೇಕು. ಇದು ಕಾರ್ಯರೂಪಕ್ಕೆ ಬರಬೇಕು, ಹಾಗೆ ಅನುಷ್ಠಾನಗೊಳ್ಳಬೇಕು. ಜನ ನಿಮ್ಮನ್ನು ನೋಡಿ ಸಂತೋಷ ಪಡ್ತಾರೆ. ನೀವು ನಿಜವಾಗಲೂ ಇಂಥ ಒಂದು ಪ್ರಚಾರ ಅಂತ ತಿಳ್ಕೊಂಡಲೇ ಇದನ್ನು ನೀವು ಮನಸ್ಸೋ ಇಚ್ಛೆ ಈ ಕೆಲಸ, ಈ ಕಾಮಗಾರಿಗಳನ್ನ ಪೂರ್ಣಗೊಳಿಸಿ ಜನಗಳನ್ನ ಮೆಚ್ಚುಗೆ ಗಳಿಸ್ರಿ. ನಿಮ್ಮನ್ನು ಮುಂದೆ ಪುನರಾಯ್ಕೆ ಮಾಡ್ತಾರೆ. ಅದು ಬಿಟ್ಟರೆ ಬೇರೆ ವಿಧಿ ಇಲ್ಲ.
ನೀವು ಬೇರೆ ಬೇರೆ ಯೋಜನೆಗಳು ಏನೇನೋ ಆಶ್ವಾಸನೆ ಕೊಟ್ಟು ಗೆಲ್ತೀವಿ ಅನ್ನೋದು ಸುಳ್ಳು. ನೀವು ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳೇನಿದೆ ಅದ್ರ ಬಗ್ಗೆ ಗಮನ ಹರಿಸಿದ್ರೆ ಖಂಡಿತವಾಗ್ಲೂ ಜನ ನಿಮ್ಮನ್ನು ಓಟ್ ಹಾಕಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸ್ತಾರೆ. ಅದರಲ್ಲಿ ಎರಡು ಮಾತಿಲ್ಲ. ನೀವು ಒಪ್ಕೊಂಡಿರ್ತಕ್ಕಂಥ ಜವಾಬ್ದಾರಿ, ನಿಮ್ಮ ಮೇಲಿರ್ತಕ್ಕಂಥ ಜವಾಬ್ದಾರಿ, ಹಾಗೆ ಜನ ನಿಮ್ಮ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ಇವೆಲ್ಲವನ್ನು ಉಳಿಸ್ಕೊಳ್ಳಿ. ಕೆಲಸ ಮಾಡೋದ್ರಲ್ಲಿ ತೋರಿಸಿ ನೀವು. ಅದು ಬಿಟ್ಟು ಸುಮ್ಮನೆ ಏನೋ ಇನ್ನೊಂದು ಮಾಡ್ತೀವಿ, ಸಮಾವೇಶ ಮತ್ತೊಂದು ಮಾಡ್ತೀವಿ, ಅದೆಲ್ಲ ಬಿಟ್ಬಿಡಿ. ಜನಕ್ಕೆ ಬೇಕಾಗಿರೋದು ಸಮಾವೇಶ ಅಲ್ಲ, ಇವಾಗ ಸಾಂತ್ವನ. ಜನಕ್ಕೆ ಸಮಾವೇಶ ಅಲ್ಲ ಬೇಕಿರೋದು. ಇವತ್ತು ಅವ್ರಿಗೆ ನೆಮ್ಮದಿಯ ಬದುಕು. ಆ ನೆಮ್ಮದಿಯ ಬದುಕಬೇಕು ಅಂತಂದರೆ ನೀವು ಸಮಾಜದಲ್ಲಿ ನಿಮ್ಮ ಜವಾಬ್ದಾರಿಯನ್ನು ಅರಿತು ನಡೀರಿ. ಜನತೆ ಕೂಡ ನಿಮ್ಮೊಟ್ಟಿಗೆ ಹೆಜ್ಜೆ ಹಾಕ್ತಾರೆ. ಹಾಗೆ ಇನ್ನು ಮುಂದಿನ ಯಾವ್ಯಾವ ರೀತಿ ಯೋಜನೆಗಳಿದೆ, ನೀವು ಯಾವುದೂ ಬಿಟ್ಟು ಕೊಟ್ಟು ಜನಗಳನ್ನ ಸೋಂಬೇರಿ ಅಂತ ಮಾಡೋಕ್ಕೋಗಬೇಡಿ. ದಯಮಾಡಿ ತೆರಿಗೆ ವಸೂಲು ಮಾಡ್ಕೊಳ್ಳಿ, ನಿಮ್ಮ ಅಭಿವೃದ್ಧಿ ಕೆಲಸಗಳನ್ನ ಮಾಡಿ. ಬೆಳವಣಿಗೆ ಇರಬೇಕು, ರಾಜ್ಯದಲ್ಲಿ ಬೆಳವಣಿಗೆ ಕಾಣಬೇಕು ನಾವು. ಹಾಗೆ ಎಲ್ಲೂ ಒಂದು ಸಮಸ್ಯೆಗಳಿರಬಾರ್ದು. ಆ ಸಮಸ್ಯೆಗಳನ್ನ ನಿರ್ಮೂಲನೆ ಮಾಡೋದ್ರ ಕಡೆ ದಯವಿಟ್ಟು ನಿಮ್ಮ ಎಲ್ಲ ಸಚಿವ ಸಹೋದ್ಯೋಗಿಗಳಿಗೂ ಮನವರಿಕೆ ಮಾಡಿಕೊಡಿ. ಜೈ ಹಿಂದ್, ಜೈ ಕರ್ನಾಟಕ.